ಭಾಷಾವ ಹೊತ್ತೆಸ್ತೈತಿ ಬಡವರ ಹೆಚ್ಚಿಕೊಡ್ವಾ ಹೆಚ್ಚಿಕೊಂಡು ನೀನು ನಾನು ಬಡವರ ಮಾಡ್ತೀನಿ. ಅಲ್ಲೇ ಇವ ನೀನು ಸೊಸಿನ ಯಾಕೆ ಕಳಿಸ್ಬೇಕು ನೀನು? ನಾ ಒಂದು 4 ದಿನ ಇದ್ದು ಹೋಗಕ್ಕೆ ಬಂದೀನಿ ಇಲ್ಲೇ. ನೀ ಏನು ನೀನು ಇವ ನಾನು ಏನು ಬೇಡ ಇವ ಓದ್ಲಿಕ್ಕೆ ನಿಮ್ಮ ಅಣ್ಣಗಾರ ಬುದ್ಧಿ ಬೇಡ ಒಂದಿಟ್ಟು. ನೀ ಬಂದಾಗ ಸುಮ್ಮಿದ್ ನೋಡು, ನೀ ಬಂದು ಹೋಗಿ ಬಿಡ್ಲಿಕ್ಕೆ. ಯವ್ವ ನಾನು 4 ದಿನ ಇದ್ದು ಹೋದಾತು. ಇನ್ನು ಅಲ್ಲೂ ಇದ್ದೆ ಅಂದ್ರೆ ನನ್ನ ಗಂಡು ಬೈಕೊಂಡು ತಿಂದಿರ್ತಾನಂತ ಬಂದೇನ. ಬಿಡಿ ಈಗ ಎಷ್ಟು ದಿನ ಇರಕ್ಕಂತ ಹೆಚ್ಚಿಕೊಡು, ನಾ ಮಾಡ್ತೀನಿ. ಸರಿ ನಾನು ಮಾಡ್ತೀನಿ. ಸರಿ ನನ್ನ ನಮ್ಮ ಎದ್ದ ಹೋದಲ್ಲ ಅಲ್ಲೇನ ನಾ ಗೌರಿ ಮಾಡಿಕೊಡ್ತಿದ್ಲ, ತಿಂದು ಕುಂದಿರ್ತಿದ್ದೆ. ಈಗ ನೋಡು ಎಲ್ಲ ನಾನು ಮಾಡೋದತ್ತಲ್ಲ ಇವತ್ತೇನೋ ಫ್ಯಾಕ್ಟ್ರಿ ರಜೆ ಐತಿ ಮಾಡ್ತೀನಿ. ನಾಳೆ ಮತ್ತೆ ಫ್ಯಾಕ್ಟ್ರಿ ಹೋಗ್ಬೇಕಲ್ಲ ನಾನು. ಹೋಗ್ಲಿ ಬಿಡು, ಅಬಿಗೆ ಸ್ಕೂಲ್ ಕಳ್ಸೋದೈತಿ ಮಾಡಿ ಹಾಕಿದ್ರೆ ಆತು. ಇದು ಹೆಂಗಾತಂದ್ರೆ ಅವರು ಪಾಠ ಕಲ್ಸಕ್ಕೆ ಹೋಗಿ ನಾನು ಪಾಠ ಕಲಿಯೋಂಗಾಗೈತಿ. ಮತ್ತೇನು ಬಡವರ ಹೊಟ್ಟೆಸ್ತೈತಿ ಮಾಡ್ಕೊಂಡು ತಿಂದ್ರಾತು. ಏನು ಮಾಡೋದು ಹಂಗೆ. ಆದರೂ ಆ ಗೌರಿಗೆ ಬುದ್ಧಿ ಕಲಿಸ್ತೀನಿ, ಬಿಡಂಗಿಲ್ಲ ನಾನು. ಬಿಟ್ರೆ ಹಂಗೆ ಹೋಗ್ಕೊತಿದ್ದೆ. ಇರಲಿ ಇನ್ನೂ ಸ್ವಲ್ಪ ದಿನ ಇರ್ತೀನಿ. ಹೆಂಗಾರು ಮಂಜುಳಾನ್ ಬಿಟ್ಟು ಬಂದಿನಲ್ಲ, ಆಕಿ ಕಲಿಸ್ತಾಳಾಕಿ. ಹೆಂಗಾರು ಮಾಡಿ ನಾನು ಕರ್ಕೊಂಡು ಬಾ ಅಂತಾಳಾಕಿ. ಸುಮ್ಮನೆ ಅಭಿನೂ ಬಿಟ್ಟು ಬರೋಕ್ಕಾಗಿತ್ತು, ಇವ ಆಳಕತ್ತಂತ ಕರ್ಕೊಂಡು ಬಂದು ನೋಡು. ಅವ್ವ ಸ್ಕೂಲಿಗೆ ಹೊತ್ತಾತ ಬಾ ಲಘು, 8 ಆಗುವಂತ. ಯಪ್ಪ ನಿಂದ್ರಪ್ಪ ಒಂದಿಟ ಮಾಡ್ತೀನಿ ನಿಂದ್ರು. ಸರಿ ಅವ್ವ. ಮಂಜುಳಾ ಬರ್ತಾಳ ಇಲ್ಲ? ಬರಂಗಿಲ್ಲಕ್ಕಿ, ಗೊತ್ತೈತೆ ನಂಗೆ ಬರಂಗಿಲ್ಲಕ್ಕಿ. ನಿನ್ ಬಿಟ್ಟು ಬರ್ತೀನಿ ನೋಡಿ, ಅಡುಗೆ ಮಾಡ್ತೀನ ಹೋಗು ಅಂತ. ಅಭಿ ಹೋಗಿ ಬಾ. ಸರಿ ಮಮ್ಮಿ. ಅಭಿ ನಿಂತ್ಕೋ, ಹೇಗಿದ್ಯಾ? ಆರಾಮದಿಲ್ಲ? ಯಾರು ನೀನು? ನನ್ನ ಜೋಡಿ ಮಾತಾಡಬೇಡ ನೀನು, ಹೋಗು. ಹಂಗ್ಯಾಕಂತೀಯ ಅಭಿ? ಚಿಕ್ಕಮ್ಮ ಆರಾಮ? ಯಾರು ನೀನು? ಎದಕ್ಕೆ ಮಾತಾಡ್ತೀನಿ ನನ್ನ ಜೋಡಿ? ಚಿಕ್ಕಮ್ಮ ಹಂಗೆ ಅನ್ಕೋಬೇಡಿ ಚಿಕ್ಕಮ್ಮ, ಪ್ಲೀಸ್ ಚಿಕ್ಕಮ್ಮ. ಮನೆ ಬಂದುಬಿಡಿ. ಯಾಕೆ ಬರಬೇಕು? ಎಲ್ಲ ಜಗಳ ಹಚ್ಚಿ ಇದನ್ನು ಮಾಡಿ ಇಟ್ಟಿದಾಗ ನೀನು ಈಗ ನಾನು ಮನೆ ಬಾ ಅಂತೀನ, ಬರಂಗಿಲ್ಲ ಹೋಗು. ನಾ ಇಲ್ದ ಮನೆ ಹೆಂಗೆ ನಡೆಸ್ತೀನಿ ನಡೆಸು. ಚಿಕ್ಕಮ್ಮ ಹಂಗೆ ಅನ್ನಕ್ಕೆ ಹೋಗ್ಬೇಡಿ. ಅಲ್ಲಿ ಮಂಜುಳಾ ತುಂಬ ಅಳಾಕತ್ತಾಳ. ಇರಲಿ ಅಳ್ಳಾಳ, ಗೊತ್ತಾಗಲಿ ನಿನಗೂ. ನಾ ಹೆಂಗೆ ನಿಮ್ಮನ್ನೆಲ್ಲ ಸಾಕಿನ ನೋಡು, ನೀನು ಆಕಿನ ಸಾಕು, ಗೊತ್ತಾಗತ್ತೆ. ಅದು ಹಂಗಲ್ಲ ಚಿಕ್ಕಮ್ಮ, ಹಂಗಲ್ಲ ಹಿಂಗಲ್ಲ. ಸರಿ ಆತ ಚಿಕ್ಕಮ್ಮ. ಅಯ್ಯೋ ಆಕಿ ಕರೆದು ನೋಡಿ ಹೋಗ್ಬೇಕನ್ಸತಿ, ಬಟ್ ಬೇಡ ನೋಡೋಣ. ಹೇಳಿ ನಿಮ್ಮಪ್ಪಗ ಬಾ ಅಂತೇಳಿ ನಾನು ಕರೆಯಕ್ಕ ಅಂದ್ರೆ ಬರ್ತೀನಿ. ಚಿಕ್ಕಮ್ಮ ಹೋಗ್ಲಿ ಬಿಡು, ಬಾ ಚಿಕ್ಕಮ್ಮ ಹೋಗುನು. ಎಲ್ಲ ಜಗಳ ಹಚ್ಚಿ ಈಗ ಬಂದಿಯೇನ? ಸುಮ್ಮನೆ ಮಾತಾಡಬೇಡ, ನನ್ನ ಜೋಡಿ ಹೋಗು. ಚಿಕ್ಕಮ್ಮ ಬಾ ಚಿಕ್ಕಮ್ಮ. ಚಿಕ್ಕಮ್ಮ ಸಾರಿ ಚಿಕ್ಕಮ್ಮ, ಬಾ ಚಿಕ್ಕಮ್ಮ. ಎಲ್ಲರೂ ಮುತ್ತೈದೆಯರು ಬಂದಾರನ್ನ ಕೇಳ್ರಿ. ಹಾಂ ಬಂದಾರಿ, ಎಲ್ಲರೂ ಕುಂತಾರ. ಎಲ್ಲರಿಗೂ ಅರ್ಶನ ಕುಂಕುಮ ಕೊಟ್ಬಿಡ್ರಿ. ಪೂಜೆ ಏನು ಮುಗ್ಯಾಕೆ ಬಂತೀನಿ ನೀನು? ಹಾಂ ಸರಿ ರೀ. ಅಲ್ಲ ತುಂಗ ಬಾಯಿಲಿ ಹೇಳ್ರಿ, ಏನಾತ? ಅಲ್ಲ ಗಂಗಾ ಬಂದೇನ? ಇನ್ನೂ ಬಂದೇ ಇಲ್ರಿ, ನನಗೂ ಅದಕ್ಕೆ ಗಾಬರಿ ಆಗೈತಿ. ಅಮ್ಮ ಏನು ಗಾಬರಿ ಮಾಡ್ಕೋಬೇಡ. ಏನು ನಾವು ಪೂಜೆ ಮಾಡಿಯಲ್ಲ ಎಲ್ಲಾನು ಆಗುತ್ತಾ, ನೀ ಏನು ತೊಂದರೆ ಮಾಡ್ಕೋಬೇಡ. ಸರಿ ಗುರುಜಿ. ಗುರುಜಿ ಮತ್ತೇನು ಬೇಕಿತ್ತು? ಏನಿಲ್ಲಮ್ಮ, ನೈವೇದ್ಯ ತೊಗೊಂಬ, ನೈವೇದ್ಯ ಒಂದು ಮಾಡಿಬಿಡ್ರಿ. ಪೂಜೆ ಎಲ್ಲ ಮುಗ್ದೈತಿ, ಎಲ್ಲ ಪದ್ಧತಿ ಆಗೈತಿ. ಹೆಣ್ಮಕ್ಳಿಗೆಲ್ಲ ಕುಂಕುಮ ಕೊಡ್ರಿ, ಆಮೇಲೆ ಬಾಗಿನ ಕೊಟ್ಬಿಡಿ. ಸರಿ ಅರ್ಚಕ್ರೆ, ಅದೇ ಅರ್ಶಿನ ಕುಂಕುಮ ಕೊಡ್ಬೇಕಲ್ಲ ಅವ್ರಿಗೆ. ಹೌದಮ್ಮ ಹೌದು, ನಾನು ಬಾಗಿನ ಕುಂಕುಮ ಅದು ಕೊಟ್ಬಿಡ. ಸರಿ ಅರ್ಚಕ್ರೆ. ಪ್ರಸಾದ ಆಲ್ರೆಡಿ ನಾ ಅಲ್ಲಿ ಇಟ್ಟಿನ್ರಿ, ನೀವು ಇದನ್ನು ಮಾಡಿಬಿಟ್ರೆ ಆತು ಅಷ್ಟೇ. ಸರಿನಮ್ಮ ಸರಿ, ನಾ ಎಲ್ಲ ಮಾಡ್ತೀನಿ. ಆಮೇಲೆ ಮುತ್ತಿದರ ಕಡೆಯಿಂದ ಆಶೀರ್ವಾದ ತೊಗೊಳಕ್ಕೆ ಕೇಳಮ್ಮ ಎಲ್ಲರಿಗೂ. ಸರಿ ಗುರುಗಳೇ. ನಮ್ಮರಿ ಬಾ ಅಂತ ಇದ್ರಿ ನಡಿ, ಒಳಗೆ ಪೂಜೆ ನಡೆಯೈತಿ, ನಡಿ ಕುಂದ್ರ ನಡಿ ಒಳಗೆ. ಸರಿ ನಮ್ಮ ಹಂಗ ಒಳಗೆ ಕುಂತು ಮುತ್ತಿದಾರೆ ಎಲ್ಲರೂ ಅರ್ಶಿನ ಕುಂಕುಮ ಕೊಡು. ಸರಿ ಅಕ್ಕ ಕೊಡ್ತೀನಿ. ಅಕ್ಕ ಅಲ್ಲ ಗಂಗಾ, ಎಲ್ಲಿ ಹೋಗಿದ್ದಿ ಇವ? ನೀನು ರಾತ್ರಿ ಬಂದೆ ಅಲ್ಲಿ ಮನೆಗೆ? ಅಯ್ಯ ಅದಾ, ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ, ಅಲ್ಲಿಂದ ಬಂದು ನೋಡು. ಸರಿ ನಡಿ, ಜಾಕ ಮಾಡೋಗು, ಜಾಕ ಮಾಡಿ ದೇವ್ರ ಪೂಜೆ ಮಾಡಕತ್ತಾರ, ನೀನು ಕುಂದ್ರು ಹೋಗು, ನೀನು ಮುತ್ತಿದೆ. ಸರಿ ಅಕ್ಕ, ನನ್ನ ಜಳಕ್ಕೆ ಆಗೈತಿ, ಕುಂದಿರ್ತೀನಿ ಪೂಜೆಗೆ. ಬಾರ ನೀನು ಒಳಗೆ. ಅಲ್ಲ ಅಕ್ಯಾಕ? ಇರ್ಲಿ ತಗೋ ಅಕ್ಕ, ಇರ್ಲಿಕ್ಕನು. ಅಲ್ಲ ಏನಾಯ್ತು ಕೆಲಸ ಐತಾನೆ ಹೇಳಿ, ಮತ್ತೆ ನಾನು ಮಾಡ್ತೀನಿ. ಆಕಿನ ಅಕ್ಕ ಇಲ್ಲಿ ತಗೋ, ಎಲ್ಲರೂ ಮುತ್ತಿದಾರ ಒಳಗೆ ಬಂದ್ರೆ ಇಲ್ಲ ಆಕಿನೂ ಹೋಗ್ಬೇಕು, ಮುತ್ತಿದೆ ಒಳಗೆ ಬರ್ಲಿ ತಗೋ. ಅಲ್ಲ ಆಕಿನ ಬಗ್ಗೆ ಏನೂ ಗೊತ್ತಿಲ್ಲ, ಗುರಿ ಇಲ್ಲ. ನೀ ಕೆಲ್ಸಕ್ಕೆ ಇಟ್ಕೊಂಡು ಏನು ಬೇಡ, ನೀ ಕೆಲಸದಾರನ್ನ ಎಲ್ಲರೂ ಒಂದೇ ಥರ ನೋಡ್ತಿಲ್ಲ, ಹಂಗಾಯ್ತು ನೋಡು. ಏನಿದು ವಿಚಿತ್ರ, ಯಾರು ಕೆಲಸದಾರನು ಮನೆಯೊಳಗೆ ಸೇರಿಸ್ಕೊಂಗಿಲ್ಲಕ್ಕಿ, ಇವತ್ತಾಕೆ ಹಿಂಗೆ ಆಡಗತ್ತ? ಇರಲಿ, ಏನೋ ಏನಾರು ಇರ್ಬೇಕು. ಇಲ್ತು ನಾ ಹೇಳಿದ್ದು ನೆನಪೈತಲ್ಲ? ಹಾಂ ನೆನಪೈತಿ. ಇಲ್ಲಿ ಏನಾಗೈತೆ ಅಂದ್ರೆ ಗಂಗಾ ಕಂಪ್ಲೀಟಾಗಿ ದುಷ್ಟರ ಶಕ್ತಿಯೊಳಗೆ ವಶ ಆಗಿಬಿಟ್ಟಾಳ. ಈಗ ಆಕೆ ಎಲ್ಲ ಅವ್ರು ಹೇಳಿದಂಗೆ ಕೇಳೋದು. ಸರಿ ನಡಿ ಅಕ್ಕ, 4 ಜನ ಆದ್ರೆ ಇನ್ನೊಬ್ರು ಅಲ್ಲ ಈಕಿನ ಯಾಕೆ? ಏನವ ಗಂಗಾ ಕುಂದರ್ಸಂದ್ಲು, ಆಕಿನ ಮುತ್ತೈದೆ ಅಂತ ನನಗೆ ಗೊತ್ತಿಲ್ಲ, ಕುಂದರ್ಸಿನಿ, ಕೊಟ್ಬಿಡು. ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಟ್ಟಿಲ್ಲ? ಆಯ್ತು, ಇನ್ನೊಬ್ರು ನೀ ಕುಂದರ್, ನಾ ಕೊಡ್ತೀನಿ. ಸರಿ ಅಕ್ಕ. ಎಲ್ಲರೂ ತಗೋರಿ ಇದನ್ನ, ನಂಗೆ ಆಶೀರ್ವಾದ ಮಾಡ್ರಿ ಎಲ್ಲರೂ, ಒಳ್ಳೇದಾಗ್ಲಿ ಅಂತೇಳಿ. ಅಲ್ಲಕ್ಕ ನೀ ಒಬ್ಬ ಆಕೆ ಆಶೀರ್ವಾದ ತಗೊಂಡ್ರೆ ನೀನು ಕುಂತಿಯಲ್ಲವ, ನೀನು ಇದು ಇದ್ದಂಗೆ ಈಗ ಮುತ್ತೈದೆ. ಇಲ್ಲ ನಾನು ನೀ ಕುಂದ್ರವ, ನಾನು ತಗೊತೀನಿ. ಅದು ಹಂಗಲ್ವ? ಅದು ಹಂಗಲ್ಲ ಅಂದ್ರೆ ನಿನ್ನ ಪ್ರಕಾರ ನೀನೊಬ್ಬಕ್ಕೆ ನನ್ನ ಗಂಡನ ಹೆಂಡ್ತಿ, ನಾನಾದ್ರೆ ಅಲ್ಲ, ಹೌದಲ್ಲ? ಈಗ ಯಾಕೆ ಅದು ಮಾತು ಬರಾಕತ್ತೈತಿ? ಈಗ ಏನು ಪೂಜೆ ನಡೆಯಾಗತ್ತೈತಿ ಅದನ್ನು ಮಾಡಿಸು. ನೀ ಇಷ್ಟತನ ಇದ್ದೇನೆ, ಎಲ್ಲ ಹೋಗಿದ್ದಿಲ್ಲ. ನಾ ಇದ್ದಾಗ ನನಗೆ ಎಲ್ಲಿ ಬೆಲೆ ಕೊಟ್ಟಾರ ಹೇಳಿವರು? ಇಲ್ದಾಗ ಕೊಟ್ಟಿಲ್ಲ, ಈಗೂ ಕೊಟ್ಟಿಲ್ಲ. ಈಗ ಬಂದಿನಿಲ್ಲ, ನಾನೇ ಮಾಡುತ್ತೇನೆ ಎಲ್ಲ. ಸರಿಯಾಗಿದ್ದರೆ ನೀನೇ ಮಾಡುವ. ಒಂದು ಕೆಲಸ ಮಾಡು, ನೀನು ಕುಂದರು, ಅಷ್ಟರು ಆಶೀರ್ವಾದ ಕೊಡ್ರಕ್ಕಿಗೆ, ಆಮೇಲೆ ಆಕಿ ಕುಂದಿರ್ಲಿ, ಆಕಿ ನಿನ್ನ ಆಶೀರ್ವಾದ ತಗೊಂತ. ಅಷ್ಟು ಮಾಡ್ರಿ, ಹಂಗಾರೆ ನಾನು ಫಸ್ಟ್ ಮಾಡ್ತೀನಿ. ಇವಾಗ ನಿನಗೆಲ್ಲ ಕೊಟ್ಟೈತಿಲ್ಲ ಮಾಡು, ಮತ್ತು ಅಭಿಷೇಕನ ಅದು ಆಗುತ್ತೆ, ಏನಾಗಲ್ಲ. ನಾ ಫಸ್ಟ್ ಮಾಡೋಕ್ಕೆ
ಸರಿನವ ಹಂಗಾರ ಮಾಡಿ ಅಮ್ಮರೇ ಬೇಗ ಬನ್ನಿ ಅಮ್ಮರೇ. ಏನಂತ ಹೆಂಗೆಲ್ಲ ಎದ್ದು ಹೋಗ್ಬಾರ್ದು, ಇನ್ನೂ ಊಟ ಮಾಡ್ಲಾರ್ದು ಎದ್ದು ಹೋಗ್ಬಾರ್ದು, ಕುಂದ್ರ. ಅದು ಅತ್ತೆ ಗೌರಿ ಕರೆಯಕತ್ತ. ಇಲ್ಲಿ ತಗೋ. ಅಲ್ಲದ ಆಕಿ ಬಂದೇ ಇಲ್ಲಿನ, ಮತ್ತೆ ಯಾರ ಕರೆದಂಗ ಆತಲ್ಲ ತಿರ್ತಾವು. ಸುಮ್ ಕುಂದ್ರ ನೀನು. ಅಮ್ಮರೇ ಬರ್ರಿ ಅಮ್ಮರೇ ಹೊರಗೆ. ಗೌರಿ ನೀ ಯಾಕೆ ಬಂದಿ? ಹೊರಗಡೆ ಬೆಂಕಿ ಹತ್ತೈತೆ ಅಮ್ಮರೇ. ಹೌದಾ, ನಡಿ ಹಂಗಾರ. ಅದ ನೀರು ತಗೊಂಡು ಅರಸ, ನೀನು ಎದ್ದು ಹೋಗ್ಬೇಡ, ಕುಂದ್ರ. ಅಲ್ಲ ಏನಿದೆ ಇಂಥ ಪರಿ ಬೆಂಕಿ ಹತ್ತೈತಿ? ಏನು ಇಟ್ಟಿದ್ರಿಲ್ಲ? ಅವ್ರಿ ನೀರು ತರಗೋ ಹೋಗ. ಸರಿ ಅಮ್ಮರೇ. ಏನಕ್ಕ ಇದು ಹಿಂಗಾಗೈತಿ? ನಂಗೂ ಒಂದು ಅರ್ಥ ಆಗಲ್ದು. ಅಮ್ಮರೇ ನೀರಿನ ಬಾಟ್ಲ್ ತಾನ ಗೊತ್ತಲ್ಲಕ್ಕ ಇದು? ಏನೋ ವಿಚಿತ್ರ ಗೊತ್ತಾಗಲಿಲ್ಲ ಗುರುಗಳೇ. ಅದು ಏನು ಹಂಚ್ಕೋಬೇಡ ಆಯ್ತಾ. ಇದೆಲ್ಲ ಮುನ್ಸೂಚನೆಗಳು ನನಗೆ ಅರ್ಥ ಆಗುತ್ತೆ. ಅದೇನು ನಾರ್ಮಲ್, ನೀನೇನು ಪೂಜೆ ಇದಾಗೈತೆ ಅಂತ ಅನ್ಕೋಬೇಡ. ನಾ ಎಲ್ಲ ಮಾಡಿದ್ದೀನಿ. ಗಂಗನ್ ಕರಿ. ಸರಿ ಗುರುಗಳೇ. ಆಮೇಲೆ ಗೋಮಂತ್ರ ಎಲ್ಲ ಮಣ್ಣು ತುಂಬ ಸಿಡಿಸಿ ಅಲ್ವಾ? ಹಾ ಮಾಡಿದ್ದೀನಿ ಗುರುಗಳೇ. ಆದರೂ ಯಾಕೋ ಈ ಥರ ಎಲ್ಲ ಆಗತೈತಿ. ಏನಾದರೂ ಒಳ್ಳೇದಾಗ್ಲಿ ಅಂತ ಮಾಡಾಕತ್ರ ಹಿಂಗೆಲ್ಲ ಆಗಾಕತ್ತೈತಲ್ಲ. ನಮಗದ ಒಂಥರ ಇದು ಆಗಕತ್ತೈತಿ. ಏನು ಮಾಡ್ಬೇಕಂತ ಗೊತ್ತಾಗಲ್ಲ ನನಗೂ. ನಾ ಹೇಳಿನಲ್ಲ, ಎಲ್ಲ ಒಳ್ಳೇದಾಗುತ್ತೆ, ಏನು ಯೋಚನೆ ಮಾಡಬೇಡ. ಅಡೆತಡೆಗಳು ಬರಾಕತ್ತಾವು, ಬರಲಿ. ಅದಕ್ಕೆ ಏನಾರ ಒಂದು ಪರಿಹಾರ ಮಾಡೋದು. ಸರಿ ಗುರುಗಳೇ. ಈ ಗಂಗನ್ ಕಳಿಸು. ಇರಲಿ ತಾಯಿ, ಎಲ್ಲ ನೀನ ನೋಡ್ಕೊಳಮ್ಮ. ಹೇಳಿ ಗುರುಜಿ. ನೀನು ಇವಾಗ ಮಾಡ್ತಾ ಇರೋ ಸರಿಯಲ್ಲ. ನಾನೇನು ಮಾಡಾಕತ್ತೀನಿ? ನನ್ನ ಮನೆ ಪೂಜೆನ ಮಾಡಾಕತ್ತೀನಿ. ನೋಡು, ನನಗೆ ನೀನು ಯಾರು ಏನು ಅಂತೆಲ್ಲ ಗೊತ್ತೈತಿ. ಸುಮ್ಮನೆ ಏನೈತಿ ಎಲ್ಲದಕ್ಕೂ ಅಡ್ಡಿ ಬರಲಾರ್ದೆ ಸುಮ್ಮ ಓದಿ ಚಲೋ ಆಗುತ್ತೆ. ಇಲ್ಲ ದಂಡಂ ದಶಗುಣಂ ಮಾಡ್ಬೇಕಾಗತ್ತೆ ನಾನು. ಇರಲಿ, ನನಗೇನು ಬೇಕಾದಂತ ತಗೊಂಡು ನಾ ಹೋಗ್ತೀನಿ. ನೋಡು, ನಿನಗೇನು ಬೇಕಂತೂ ನನಗೆ ಗೊತ್ತೈತಿ. ಆದ್ರೆ ಚಲೋ ಅಲ್ಲದು. ಎಷ್ಟೋ ವರ್ಷಗಳ ಹಿಂದೆ ನಡೆದಿದ್ದನ್ನು ನೀನು ಅದನ್ನು ಹಾಗೆ ಸಾಕ್ಸಕ್ಕೆ ಇಲ್ಲಿ ತನಕ ಬಂದಿ ಅಂದ್ರೆ ಚಲೋ ಅಲ್ಲ. ನಿನ್ನ ಜೀವನನ ನೀನು ಹಾಳು ಮಾಡ್ಕೊತಿ. ಅವರೆಲ್ಲ ನನ್ನ ಜೀವನ ಹಾಳು ಮಾಡಿಲ್ಲ. ಇರಲಿ, ಅರ್ಥ ಮಾಡ್ಕೊ. ನಿನಗೆ ಯಾರು ಬೇಕೋ ಅವ್ರು ನಿನ್ನ ಮುಂದೆ ಬಂದು ನಿಂದಿರ್ತಾರೆ. ಈಗ ಊರು ಚಲೋ ಆಗೋದೇ ಬಿಡು. ಈಗ ತಾಯಿಗೆ ಏನಾದರೂ ನಾನು ಬಿಟ್ಟನೆ ಅಂದ್ರೆ ನಿನ್ನ ಪೂರ್ತಿಯಾಗಿ ನಾಶಕ್ತಿ. ಆಗ್ಲಿ, ನೋಡ್ಕೊಂತೀನಿ. ನೋಡ್ತಾ ಇರು, ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ. ನಿನ್ನ ಮೇಲೊಬ್ಬ ಒಂದು ಶಕ್ತಿ ಐತೆ, ನೀವು ಅರ್ತಿ. ಆ ಶಕ್ತಿ ನೀನನ್ನು ತುಳಿತಂದ್ರೆ ನೀನು ಎಲ್ಲೂ ಇರಲ್ಲ. ಇರಲಿ, ಆ ಶಕ್ತಿನೂ ನಾನು ಏನು ಮಾಡ್ಕೊಳಕ್ಕಾಗಲ್ಲ. ನೋಡ್ತಾ ಇರು. ನೀನು ಇವಾಗ ನನ್ನ ಹೋಗಿಸ್ಬೋದು, ಮತ್ತೆ ನಾ ಬರ್ತೀನಿ. ಐ ಗಂಗಕ್ಕ, ಅವ್ರಿಗೇನೋ ನಿಧಿ ಬಂತಂತ ಹಂಗ ಮಕ್ಕೊಂಡಾರ, ಕರ್ಕೊಂಡು ಹೋಗ್ರಿ ಒಳಗೆ. ಅಮ್ಮ ತಾಯಿ ಎಲ್ಲ ಒಳ್ಳೇದು ಮಾಡಮ್ಮ.